ಏನು ಮಾಡ್ತಿ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಹಂಗೆ ನಾನು ಇವತ್ತು ಬೆಳಗ್ಗೆ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಹಂಗೆ ನಾ ಹೊರಗೆ ಹೋಗೋ ಅಷ್ಟೊತ್ತಿಗೆ ಅಂತಂದರೆ ಇದು ಪಕ್ಷಿ ಐತಲ್ರಿ, ಇದಲ್ಲಿ ಕುಂತಿತ್ತ, ಅದನ್ನು ಹಂಗೆ ವಿಡಿಯೋ ಮಾಡಿಕೊಂಡೆ. ಅವಾಗೆಲ್ಲ ಏನಂತಿದ್ರಂದ್ರೆ, ನಾವೆಲ್ಲ ಶಾಲೆಗೆ ಹೋಗುವಾಗ ಅವಾಗೆಲ್ಲ ಸಣ್ಣವರಿದ್ದಾಗ ಇದನ್ನು ನೋಡಿದ್ರೆ ಒಳ್ಳೇದಕ್ಕತಿ, ಚಲೋ ಆಕತಿ ನೋಡ್ಬೇಕಂತ. ಆಮೇಲೆ ಸರಸ್ವತಿ ವಾಹನ ಹೀಗೆಲ್ಲ ಹೇಳ್ತಿದ್ರು. ಅದೆಲ್ಲ ಏನು ಖರೇನೋ ಸುಳ್ಳೋ ನನಗೂ ಗೊತ್ತಿಲ್ಲ. ನಿಮ್ಗೇನಾದರೂ ಆ ರೀತಿ ಗೊತ್ತಿದ್ದರೆ ಕಮೆಂಟ್ ಒಳಗೆ ಹೇಳ್ರಿ. ಅವಾಗ ಅಂತಿದ್ರು, ಒಟ್ಟು ನಾವೆಲ್ಲ ಶಾಲೆಗೆ ಹೋಗುವಾಗ ನೋಡ್ಬೇಕು, ಅದನ್ನು ನೋಡಿದ್ರೆ, ಆ ಪಕ್ಷಿ ನೋಡಿದ್ರೆ ಚಲೋ ಆಕತಿ, ಆಮೇಲೆ ಸರಸ್ವತಿ ವಾಹನ ಅಂತೇಳಿ ಹೀಗೆಲ್ಲ ಅಂತಿದ್ರೆ. ಹಾಗಾಗಿ ಇವತ್ತು ಅದನ್ನು ಒಮ್ಮೆ ಹೊರಗೆ ಹೋಗುತ್ತಲೆ ಅಂದ್ರೆ ಅದು ಸಿಕ್ತು ನನಗೆ ಕಣ್ಣಿಗೆ. ಹಾಗಾಗಿ ಅದನ್ನ ವಿಡಿಯೋ ಮಾಡ್ಕೊಂಡೆ ರೀ. ಹಂಗೆ ಬೆಳಿಗ್ಗೆನ ಸೃಜನಾರ ಆಟ ಆಡ್ತಿರ್ತಾರೆ. ಅವ ಸೈಕಲ್ ಇಷ್ಟು ದಿನ ಹಂಗೆ ಸೈಕಲ್ ಓಡ್ಸಕ್ಕೆ ಬರ್ತಿರ್ಲಿಲ್ಲ ಅಷ್ಟು. ಈಗ ಹೆಚ್ಚು ಕಡಿಮೆ ಒಂದು ವಾರದಾಗ ಕಲ್ತ್ಕೊಂಡಂತ. ತಾನು ಒಬ್ಬನ ಓಡ್ಸೋಕ್ಕಿಲ್ಲ ಅಂದ್ರೆ ಅಷ್ಟು ತನಗೆ ಓಡ್ಸಕ್ಕೆ ಬರ್ತಿರ್ಲಿಲ್ಲ. ಈಗ ಅದು ದಿನಾನು ಓಡಿಸಿ ಹಂಗೆ ರೂಢಿ ಆಗಿಬಿಟ್ಟೈತಿ. ಈಗ ಫುಲ್ ಪರ್ಫೆಕ್ಟಾಗಿ ಓಡ್ಸೋಕೆ ಶುರು ಮಾಡ್ಯಾನ. ಹಾಗಾಗಿ ಬೆಳಕಾದರೂ ಸಂಜೆ ಆದರೂ ಸೈಕಲ್ ಓಡಿಸೋದು ಒಂದು ಅವಂಗೆ ಅದೊಂದು ಆಟ ಆಗ್ಬಿಟ್ಟೈತಿ. ಈಗ ಅದು ಮಾಡ್ತಿರ್ತಾನೆ. ಸೊ ಹಂಗೆ ಬೆಳಿಗ್ಗೆನೂ ಎದ್ದು ಕೂಡಲೇ ಫ್ರೆಶ್ ಆದ್ನಂದ್ರೆ ಮೊದಲು ಅದನ್ನು ತೊಗೊಂಡು ಹೋಗ್ಬಿಡ್ತಾನೆ. ಅಲ್ಲಿ ಗಾಡಿ ಬರ್ತಾವೆ ಅಂತೆಲ್ಲ ಏನು ಹೇಳಿದ್ರೂ ಕೇಳೋದೇ ಇಲ್ಲ. ಇಲ್ಲ ನಾ ಎಲ್ಲ ನೋಡ್ಕೊಂಡು ನಾ ಎಲ್ಲ ನೋಡ್ಕೊಂಡು ಆಡ್ತಾನೆ. ನಾ ಇನ್ನೂ ಜಾಸ್ತಿ ಹೇಳಿದ್ನಂದ್ರೆ ಏನಂತಂದ್ರೆ, ನಂಗೆ ಕಣ್ಣು ಕಾಣಿಸೋದಿಲ್ಲ ನಂಗೆ ಕಣ್ಣು ಕಾಣಿಸ್ತಾವಿಲ್ಲೋ, ಗಾಡಿ ಎಲ್ಲ ಬಂದ್ರೆ ನಾ ಸೈಡಿಗೆ ಹೋಗ್ಕನಿಲ್ಲೋ, ಹೀಗೆಲ್ಲ ಹೇಳ್ತಾನೆ, ಮಾತಾಡ್ತಿರ್ತಾನೆ. ಅವ್ನಿಗೆ ಏನೋ ಹೇಳಕ್ಕನ ಕೊಡೋಂಗಿಲ್ಲ, ಆ ರೀತಿ ಮಾಡ್ತಾನೆ. ಏನಾರು ಹೇಳಿದ್ರೆ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡ್ತಾನೆ, ಆ ರೀತಿ ಮಾಡ್ತಾನೆ ನೋಡ್ರಿ. ಹಂಗೆ ಸೈಕಲ್ ಓಡ್ಸಾತಿದ್ದ ಬೆಳಿಗ್ಗೆನ. ಹಂಗೆ ಇವತ್ತು ನಾವು ಹೊರಗೆ ಹೋಗೋದೈತೆ ಅನ್ನೋ ಕಾರಣಕ್ಕೆ ನಾನಿವತ್ತು ಉಪ್ಪಿಟ್ಟು ಮಾಡ್ಕೊಂಡ್ರಾತ ಅಂಥೇಳಿ ಉಪ್ಪಿಟ್ಟು ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಹಂಗಲ್ರಿ, ಎಲ್ಲರೂ ಹೊರಗೆ ಹೋಗೋದಿತ್ತು, ಅರ್ಜೆಂಟ್ ಇತ್ತು, ಇಲ್ಲ ಅಂತಂದ್ರೆ ಲಘುನ ಆಗಬೇಕಾಗಿತ್ತು ಇವತ್ತು ನಮ್ಮದು ನಾಷ್ಟ ಬ್ರೇಕ್ಫಾಸ್ಟು ಅನ್ನೋದಿತ್ತಂದ್ರೆ ಈ ರೀತಿ ಉಪ್ಪಿಟ್ಟನ್ನು ನೆನಪಾಗೋದು. ನನಗಂತೂ ಅದು ನೆನಪಾಕತಿ. ಸೊ ಹಾಗಾಗಿ ನಾನು ಉಪ್ಪಿಟ್ಟನ್ನು ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಹಂಗಾಗಿ ನಾವು ಈಗ ಹೆಂಗೂ ಉಪ್ಪಿಟ್ಟು ಮಾಡೋದನ್ನು ಖರೆ, ಅದಕ್ಕೆ ನಾವು ಇನ್ನೂ ಏನೇನೆಲ್ಲ ಆ್ಯಡ್ ಮಾಡ್ಕೊಬೋದು ಅಂತ ಹೇಳಿದ್ರೆ, ನಾನು ಇವತ್ತು ಜಾಸ್ತಿ ಏನು ಆ್ಯಡ್ ಮಾಡಿಲ್ಲ. ಆಲೂಗಡ್ಡೆ ಒಂದು ಹಾಕೀನಿ, ಅಂದ್ರೆ ಬಾಕಿ ಉಳ್ಳಾಗಡ್ಡಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಆಲೂಗಡ್ಡೆ ಇದಿಷ್ಟು ಹಾಕೀನಿ ಅಷ್ಟೇ. ಇದಕ್ಕಿನ್ನೂ ನಾವು ವೆಜಿಟೇಬಲ್ ಉಪ್ಪಿಟ್ಟು ಥರನೂ ಮಾಡ್ಕೊಬೋದು. ಅವಾಗ ಇನ್ನೂ ಚಲೋನೂ ಇರ್ತೈತಿ, ಹೆಲ್ದಿಯಾಗೂ ಇರ್ತೈತಿ, ಆಮೇಲೆ ಟೇಸ್ಟಾಗೂ ಇರ್ತೈತಿ, ರುಚಿ ಚೇಂಜೂ ಅನ್ನಿಸ್ತೈತಿ. ಆ ರೀತಿ ಏನೊಂದು ಸ್ವಲ್ಪ ಕ್ಯಾರೆಟು, ಆಮೇಲೆ ಬಟಾಣಿ, ಸ್ವಲ್ಪ ಆಲೂಗಡ್ಡೆ, ಆಮೇಲೆ ಈಗೇನಾದರೂ ಕಾಳೆಲ್ಲ ಹೆಸ್ರು ಕಾಳೆಲ್ಲ ಮೊಳಕೆ ಬರ್ಸಿದ್ವಿ ಅಂತಂದ್ರೆ ಅವು ಈ ರೀತಿಯೆಲ್ಲ ಇದ್ವು ಅಂತಂದ್ರೆ ಅವನ್ನೆಲ್ಲ ನಾವು ಹಾಕಿ ಮಾಡಿದ್ರಿಂದ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಆಕತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಒಂದು ಹೆಲ್ದಿ ಫುಡ್ ಥರನೂ ಆಕತ್ತೆ. ಬರೀ ಈಗ ನಾವು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮ್ಯಾಟೊ ಇದಷ್ಟು ಹಾಕಿ ಮಾಡೋ ಬದಲು ಈ ರೀತಿ ಕ್ಯಾರೆಟು ಆಗಲಿ, ಆಮೇಲೆ ಆಲೂಗಡ್ಡೆ, ಆಮೇಲೆ ಬಟಾಣಿ, ಬೀನ್ಸು ಸಣ್ಣಗೆ ಕಟ್ ಮಾಡಿ ಸ್ವಲ್ಪ ಈಗ ಹೆಂಗೆ ಪಲಾವಿಗೆಲ್ಲ ಹಾಕ್ಕೊಂಡು ಮಾಡ್ತೀವಲ್ರಿ, ಹಂಗೆ ಇದಕ್ಕೂ ನಾವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಒಂದು ಹೆಲ್ದಿ ಫುಡ್ ಬ್ರೇಕ್ಫಾಸ್ಟ್ ಆಕತ್ತೆ ನಮ್ಗೆ. ಆಮೇಲೆ ಉಪ್ಪಿಟ್ಟು ಯಾರಾರು ಈಗ ಒಬ್ಬೊಬ್ಬರಿಗೆ ಉಪ್ಪಿಟ್ಟು ಅಂದ್ರೆ ಅಲರ್ಜಿ ಅಂತ ಹೇಳ್ತಿರ್ತಾರಲ್ಲ, ಒಲ್ಲೆ ಅಂತಿರ್ತಾರಲ್ಲ, ಅಂಥವ್ರೂ ಆ ರೀತಿಯೆಲ್ಲ ಹಾಕಿ ಮಾಡೋದ್ರಿಂದ ಅವರು ತಿನ್ನುವಂಥ ಚಾನ್ಸ್ ಇರ್ತೈತಿ. ಸೊ ಹಾಗಾಗಿ ಹೇಳ್ದಂಥದ್ದಷ್ಟೇ, ಮತ್ತೇನಿಲ್ಲ. ಹಾಗಾಗಿ ನಾನಿವತ್ತು ಹೋಗೋದು ಐತೆ ಅಂಥೇಳಿ, ಲಘು ಆಗ್ಬೇಕಂತ ಹೇಳಿ ನಾನಿವತ್ತು ಉಪ್ಪಿಟ್ಟು ಮಾಡ್ಕೊಳತ್ತಿದ್ದೆ ರೀ. ಅಂದ್ರೆ ಲಘುನ ಹೋದ್ವಿ. ಅಂದ್ರೆ ಇಲ್ಲಿಂದ ಹೋಗ್ಬೇಕಂತಂದ್ರೆ ಹೆಚ್ಚು ಕಡಿಮೆ ಒಂದು 3 ತಾಸಾದರೂ ಬೇಕು ನಮ್ಗೆ ಹೋಗಕ್ಕೆ. ಹಾಗಾಗಿ ಮತ್ತು ಅಲ್ಲಿ ಹೋಗಿ ವಾಪಸ್ ಬರಬೇಕಲ್ಲ, ಆ ಒಂದು ಕಾರಣಕ್ಕೆ ಲಘುನ ಹೊಂಟಿದ್ವಿ. ಅಲ್ಲಿ ಹೆಚ್ಚು ಕಡಿಮೆ ಎಷ್ಟು ಗಂಟೆ ಅಂತಂದ್ರೆ ಮನೇನ ನಾವು 8 ಗಂಟೆಗೆ ಬಿಡ್ಬೇಕಂತ ಹೇಳಿ ಅಂದ್ಕೊಂಡಿದ್ವಿ. ಆದರೆ ಅದಾಗಿದ್ದು 9 ಗಂಟೆಗೆ ಬಿಟ್ವಿ. ಯಾಕಂದ್ರೆ ಗೊತ್ತಿರ್ತೈತೆ ನಿಮಗೂ, ಮನ್ಯಾಗ ಸಣ್ಣ ಮಕ್ಕಳಿದ್ದಾಗ ಅಷ್ಟು ನಾವು ಅಂದ್ಕೊಂಡು ಟೈಮಿಗೆ ಎಲ್ಲ ಕೆಲಸ ಅಂತೂ ಆಗುವಂಥದ್ದಲ್ಲ. ಅವ್ರಿಗೆ ನಮಗೆ ಬಿಡೋದೇ ಇಲ್ಲ. ಅದ್ರಾಗ ಈ ರೀತಿ ನಾವೆಲ್ಲರೂ ಹೋಗಬೇಕು, ಏನಾರ ಆ ಟೈಮಿಗೆ ನಾವು ಲಘು ಮಾಡ್ಕೋಬೇಕು ಅಂದ ದಿವಸ ಅಂತೂ ಜಾಸ್ತಿನೇ ಕಾಡ್ತಿರ್ತಾರೆ. ಹಾಗಾಗಿ ಗುಬ್ಬಿ ಬೆಳಿಗ್ಗೆನ ಅಳಕ್ಕೆ ಶುರು ಮಾಡಿದ್ಲ. ಸ್ವಲ್ಪ ಹಾಗಾಗಿ ಲೇಟನ ಆತ. 8 ಗಂಟೆಗೆ ಹೋಗ್ಬೇಕಂತ ಹೇಳಿ ಅಂದ್ಕೊಂಡಂಥವ್ರು 9 ಗಂಟೆ ಆಯ್ತು. ಮನೆ ಬಿಡೋದನ್ನ 9 ಗಂಟೆ ಆಯ್ತು. ಈ ರೀತಿ ಆಕ್ಕತ್ತೆ ನೋಡ್ರಿ. ಅವ್ರು ಕೊಡೋದೇನಿಲ್ಲ. ಅದ್ರಾಗ ಮತ್ತು ಸ್ಪೆಷಲ್ಲಾಗಿ ಏನು ಅವತ್ತು ನಾವು ಅಂದ್ಕೊಂಡಿರ್ತೀವಲ್ಲ
ಅವತ್ತಂತೂ ಜಾಸ್ತಿ ಕಿರಿಕಿರಿ ಇರ್ತೈತಿ, ಜಾಸ್ತಿನ ಅವ್ರು ತ್ರಾಸ ಕೊಡ್ತಿರ್ತಾರೆ ನೋಡ್ರಿ. ನನಗಂತೂ ಭಾಳ ಸರಿ ಹಂಗೆ ಅನಿಸ್ಬಿಟ್ಟೈತಿ. ಯಾಕಂದ್ರೆ ಯಾವಾಗಾರ ಏನಾರ ಇವತ್ತು ಇನ್ನು ಬಾಕಿ ನಾವೆಲ್ಲ ಏನು ಫ್ರೀ ಇರ್ತೀವಿ, ನಾವು ಇವತ್ತು ಆರಾಮಿರ್ಬೋದು, ಇವತ್ತೇನು ಇಲ್ಲ ಅಂತ ಅಂದ್ಕೊಂಡಿರ್ತೀವಿ. ಅವಾಗ ಅವ್ರದ್ದು ಏನೂ ಕಿರಿಕಿರಿ ಇರೋಂಗಿಲ್ಲ, ಎಂಥದ್ದು ಅಳೋದು ಇರೋಂಗಿಲ್ಲ, ಕಿರಿಕಿರಿ ಇರೋಂಗಿಲ್ಲ, ಏನಿರೋಂಗಿಲ್ಲ. ಅದೇ ಏನಾರ ನಾವು ಈಗ ಟೈಮಿಗೆ ಹೋಗ್ಬೇಕು, ಇವತ್ತು ಅರ್ಜೆಂಟ್ ಐತಿ, ಇವತ್ತು ಲಘು ಲಘು ಕೆಲಸ ಮಾಡ್ಕೋಬೇಕು ಅಂಥೇಳಿ ನಾವು ಏನು ಅಂದ್ಕೊಂಡಿರ್ತೀವಲ್ಲ ರೀ, ಅವಾಗ ಅವ್ರದ್ದು ಜಾಸ್ತಿನ ಕಿರಿಕಿರಿ ಜಾಸ್ತಿ ಅಳುವಂಥದ್ದು ಈ ರೀತಿ ಎಲ್ಲ ಶುರುವಾಗಿರ್ತೈತಿ. ಹಂಗೆ ಗುಬ್ಬಿನೂ ಕಿರಿಕಿರಿ ಮಾಡಾಕತ್ತಿದ್ಲ. ಹಂಗೆ ಅದ್ರಾಗನ ಮತ್ತೇನು ಮಾಡೋಕೆ ಬರೋಂಗಿಲ್ಲಲ್ಲ ರೀ, ನಾವು ಅದ್ರಾಗನ ಹಂಗೋ ಹಿಂಗೋ ಅವ್ರನ್ನ ಆ ಕಡೆ ಅವ್ರಿಗೂ ರಂಬಿಸ್ಕೊತ ಈ ಕಡೆ ನಮ್ಮ ಕೆಲಸನೂ ಮಾಡ್ಕೊತ ಒಟ್ಟು ಅವತ್ತಿನ ಕೆಲಸ ಆಗಬೇಕಲ್ರಿ ಅದು. ಹಂಗೆ ಒಟ್ಟು ಮಾಡ್ತಿರ್ತೀವಿ. ಹಂಗೆ ಇವತ್ತು ನಾವು ರೆಡಿ ಆಗತ್ತಿದ್ವಿ ಅಂತಲೇ ಹೇಳ್ಬೋದು. ಹಂಗೆ ಇವತ್ತು ಎಲ್ಲಿಗೆ ಹೊಂಟಿದ್ವಿ ಅಂತ ಹೇಳಿದ್ರೆ ನಾವು ಉಡುಪಿಗೆ ಹೊಂಟಿದ್ವಿ ನೋಡಿರಿ. ಉಡುಪಿಗೆ ಹೊಂಟಂಥದ್ದು ಯಾಕಂತ ಹೇಳಿದ್ರೆ, ನಾನು ಭಾಳ ದಿವಸದಿಂದ ಒಂದು ವಿಚಾರ ತಲೆಯಾಗಿತ್ತು, ದೊಡ್ಡದೇನಲ್ಲ ಸಣ್ಣದು. ಅದೇ ವಿಚಾರ ಬರೀ ಏನಂತಂದ್ರೆ ಬಾಯಲ್ಲಿ ಅನ್ನೋದಾಗಿತ್ತು, ಅದನ್ನು ಮಾಡೋಕ್ಕಾಗಕತ್ತಿರ್ಲಿಲ್ಲ. ಸೊ ಹಾಗಾಗಿ ಈ ಸಲ ಅದನ್ನು ಮಾಡೋಣ ಅಂತ ಅನ್ನೋ ವಿಚಾರ ಬಂತು. ಸೊ ಹಾಗಾಗಿ ಉಡುಪಿಗೆ ಹೊಂಟಿದ್ವಿ ರೀ. ಅಲ್ಲಿ ಹೋಗಿ ಏನೋ ಒಂದು ನೋಡಿಕೊಂಡು ಕೇಳ್ಕೊಂಡು ಬರುವಂಥದ್ದಿತ್ತು. ಇನ್ನಾದ್ರೆ ನೆಕ್ಸ್ಟ್ ಮೂಮೆಂಟ್ ಅದನ್ನು ನಾವು ಮಾಡುವಂಥದ್ದು. ಸೊ ಹಾಗಾಗಿ ಫಸ್ಟ್ ಒಂದು ಸಲ ಹೋಗಿ ನೋಡಿ ಕೇಳಿ ಬರುವಂಥದ್ದಿತ್ತು. ಸೊ ಹಾಗಾಗಿ ನಾವು ಇವತ್ತಲ್ಲಿ ಉಡುಪಿಗೆ ಹೊಂಟಿದ್ವಿ ಅಂತಲೇ ಹೇಳ್ಬೋದು ರೀ. ಹೋಗಿ ಬೆಳಿಗ್ಗೆ ಅದು ಹೇಳಿದ್ದೆಲ್ಲ 8 ಗಂಟೆಗೆ ಹೋಗ್ಬೇಕಂತ ಹೇಳಿ ಇಟ್ಕೊಂಡಿದ್ವಿ. ಮನೇನ 9 ಗಂಟೆಗೆ ಬಿಟ್ಟಿವಿ ನೋಡಿರಿ. ಈ ರೀತಿಯಾಗಿ ಹೊಂಟಿದ್ವಿ. ಹಂಗೆ ಇಲ್ಲಿ ನೋಡಿರಿ, ಇದು ಹೊನ್ನಾವರದಾಗಿಂದ ಬಸ್ ಸ್ಟ್ಯಾಂಡ್ ಒಳಗೆ ಬಸ್ಸಿನ ಟೈಮ್ ಟೇಬಲ್ ಯಾರಿಗಾರ ನಿಮಗೂ ಬೇಕನ್ನಿಸ್ದವರು ನೋಡ್ಕೊಳ್ಳಿ ಅಂಥೇಳಿ ಹಾಕೇನಿ. ಅಷ್ಟು ಸರಿಯಾಗಿ ಕಾಣಿಸತ್ತೈತಿಲ್ವ ನೋಡಿರಿ, ಒಟ್ಟು ಕಾಣಿಸ್ತೈತಿ, ಅಷ್ಟೇನು ಇದು ಇಲ್ಲ. ಅದು ಹೆಂಗೆ ಅನ್ನಿಸ್ತೈತೆ ಅಂದ್ರೆ, ಈ ಟೈಮ್ನಾಗ ಈಗ ನಮಗೆ ಏನು ಅವಶ್ಯಕತೆ ಇರೋಂಗಿಲ್ಲ. ಆ ಟೈಮ್ನಾಗ ನಾವು ನೋಡಾಕತ್ತಿದ್ವಿ ಅಂದರೆ ಅಯ್ಯೋ ಇದೇನು ನಮಗೆ ಬ್ಯಾಡ ಬಿಡ ಅಂಥೇಳಿ ಅನ್ನಿಸ್ತೈತಿ. ಅದು ನಮಗೆ ಅದು ಬೇಕಾಗಿದ್ದಂಥ ಟೈಮ್ನಾಗ ನಾವು ಅಂತಿರ್ತೀವಿ, ಅಯ್ಯೋ ಅವಾಗಿತ್ತು ನೋಡಲೇ ಇಲ್ಲ ನಾವು ಸರಿಯಾಗಿ ಅದನ್ನು ಅಂಥೇಳಿ. ಅಂಥದ್ದು ನಾನು ಭಾಳ ಸರಿ ಮಾಡೇನೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಈಗ ನಮಗೀಗ ಎಮರ್ಜೆನ್ಸಿ ಇವತ್ತು ನೋಡಿರಿ, ನಾವು ಉಡುಪಿಗೆ ಹೊಂಟಿವಿ ಬಸ್ಸಿನ ಟೈಮ್ ಗೊತ್ತಿಲ್ಲ. ಆ ರೀತಿ ಅವಾಗ ನಮ್ಗೇನು ಅನ್ನಿಸ್ತಿರ್ತೈತಿ, ಎಷ್ಟೋ ಸಲ ಬಸ್ ಸ್ಟ್ಯಾಂಡ್ಗೆ ಹೋಗಿರ್ತೀವಿ, ಅವಾಗ ನೋಡಿರಂಗೆ ಇಲ್ಲ ನಾವು ಯಾವ ಬಸ್ ಯಾವ ಟೈಮಿಗೆ ಹೋಗತ್ತಿ, ಯಾಕೆ ಬೇಕು ನಮ್ಗೆ, ಯಾವಾಗಲೂ ನಾವು ಮಾಡೋದು ಅಂಥದ್ದು ಅಂಥೇಳಿ ಅನ್ನಿಸ್ತೈತಿ ರೀ. ಏನಂದ್ರೆ ನಮ್ಗೆ ಯಾವಾಗಾದ್ರೂ ಅವಶ್ಯಕತೆ ಬರ್ತೈತಿ, ಅವಾಗನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಅವಾಗನ ಅದನ್ನು ನೋಡಕ್ಕೆ ಓಡಾಡೋದು, ಕೇಳಕ್ಕೆ ಓಡಾಡೋದು, ಮಾಡಕ್ಕೆ ಓಡಾಡೋದು, ಈ ರೀತಿ ಮಾಡ್ತೇವೆ ನಾವು. ಇದೇ ಒಂದು ಅಂತಲ್ಲ, ಎಂಥ ದೊಡ್ಡ ದೊಡ್ಡ ಕೆಲಸನೇ ಆಗಿರ್ಬೋದು, ಇದೇನು ಬಿಡಿ ಸಣ್ಣ ಬಸ್ಸಿಂದ ಆ ರೀತಿ ಆಗಿಬಿಟ್ಟಿರ್ತೈತಿ. ಹಂಗೆ ಈಗ ಅದು ಏನಂತಂದ್ರೆ, ಈಗ ಯಾರ್ಯಾರು ವಿಡಿಯೋ ನೋಡ್ತಿರ್ತೀರಲ್ಲ, ಅವ್ರು ಒಂದು ವೇಳೆ ಅನ್ಕೊತಿರ್ತೀರಿ ಏನಂದ್ರೆ, ಇದನ್ನು ತೊಗೊಂಡು ಏನು ಮಾಡೋದು, ಏನಿದು ಬಸ್ಸಿಂದ ಟೈಮ್ ಟೇಬಲ್ ತೊಗೊಂಡು ನಾನೇನು ಮಾಡಲಿ ಅಂಥೇಳಿ ಅನ್ನಿಸ್ತಿರ್ತೈತಿ. ಅದು ನಾನು ಹಂಗೆ ಎಷ್ಟೋ ಸಲ ಮಾಡೀನಿ. ಅದು ಏನಂತಂದ್ರೆ, ಈಗ ನಮ್ಗೆ ಅದ್ರ ಅವಶ್ಯಕತೆ ಇರೋದಿಲ್ಲಲ್ಲ, ಹಾಗಾಗಿ ನಮ್ಗೆ ಆ ರೀತಿ ಅನಿಸುವಂಥದ್ದು. ಅದು ನಮ್ಗೆ ಯಾವಾಗ ಯಾವ ರೀತಿ ನಮಗೆ ಟೈಮ್ ಬರ್ತೈತೆ ಅಂತ ಹೇಳೋಕ್ಕಾಗೋದಿಲ್ಲ. ಪಟ್ಟಂತೇನೋ ನಾಳೆ ನಾವು ಇಲ್ಲಿಂತಲ್ಲಿ ಹೋಗ್ಬೇಕಂತೇಳಿ ಯಾವಾಗ ಏನು ಬರ್ತೈತೆ ಅಂತ ಗೊತ್ತಿಲ್ಲಲ್ಲ ರೀ ಇದು ಜೀವನದಾಗ. ಹಾಗಾಗಿ ನಾಳೆ ಎಲ್ಲೋ ಹೋಗ್ಬೇಕಂತ ಬಂದ ಕೂಡಲೇ ಅಂತಂದ್ರೆ ಅವಾಗ ಅನ್ನಿಸ್ತಿರ್ತೈತೆ, ಯಾವುದೋ ಒಂದು ಊರಿಗೆ ಹೋಗ್ಬೇಕಲ್ಲ, ಬಸ್ಸಿಗೆ ಹೋಗ್ಬೇಕು, ಅವಾಗ ಅಯ್ಯೋ ಅಂತ ಈ ರೀತಿ ಅನಿಸೋವಂಥದ್ದು. ಅಂದರೆ ನಾ ಅಂತ ಏನು ಇಂಟೆನ್ಷನ್ ಇಟ್ಕೊಂಡು ಹೇಳತ್ತಿಲ್ಲ. ಮತ್ತು ನಾವು ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಮಾಡಿದಂಥದ್ದು ನಿಮ್ಗೆ ಹೇಳತ್ತೆ. ನಾನು ಎಷ್ಟು ಭಾಳ ನೀವೆಲ್ಲ ಮಾಡಿರೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಸಿಕ್ಕಾಪಟ್ಟಿ ಮಾಡೀನಂಥದ್ದು. ಏನಂತಂದ್ರೆ, ಏನೋ ಒಂದು ಇದ್ದಾಗ ಅದನ್ನು ಸರಿಯಾಗಿ ಅಯ್ಯೋ ನನಗೆ ಯಾಕೆ ಅದು ಬೇಕು, ನನಗೆ ಯಾಕೆ ಈ ಸದ್ಯಕ್ಕೆ ಬೇಡ ಹಂಗೆ ಅಂತ ಅನ್ನೋ ಬದಲು ಏನೋ ಒಂದು ಐತಿ ಅಂತಂದ್ರೆ ನೋಡಿ ಅದನ್ನು ತಿಳ್ಕೊಳ್ಳೋದ್ರಾಗ ನಮಗೇನೂ ಲಾಸ್ ಅಂತೂ ಆಗೋದಿಲ್ಲಲ್ರಿ. ಅದರಿಂದ ಇವತ್ತೆಲ್ಲ ನಾಳೆ ನಮ್ಗೆ ಉಪಯೋಗ ಆಗುವಂಥದ್ದನ್ನು ಯಾವುದೇ ಆಗಲಿ, ಅಂದರೆ ಒಳ್ಳೇದು ಯಾವುದನ್ನು ಇರಲಿ ಅದನ್ನು ನಾವು ನೋಡಿ ತಿಳ್ಕೊಂಡು
ಇರ್ತದು ನಮ್ಗೆ ಅದರಿಂದ ಯಾವುದೇ ರೀತಿ ನಷ್ಟ ಅಂತೂ ಆಗೋದಿಲ್ಲ. ಅದು ನಮಗೆ ಒಂದಲ್ಲ ಒಂದು ದಿವಸ ಲೈಫ್ ಒಳಗೆ ಯೂಸ್ ಆಗೇ ಆಕತಿ. ಸೊ ಹಾಗಾಗಿ ಹೇಳತ್ತೇನೆ ಅಷ್ಟೆ. ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸು. ನನಗನ್ನ ಹೇಳ್ಕೊಳತ್ತೇನಂತನೂ ಅನ್ಕೋ, ನಿಮಗಂತ ಅಲ್ಲ. ಯಾಕಂದ್ರೆ ನಾ ಭಾಳ ಸರಿ ಅಂಥದ್ದು ಮಾಡಿದ್ದೆ. ಹಾಗಾಗಿ ಹೇಳತ್ತೇನೆ ಅಷ್ಟೆ, ಮತ್ತೇನಿಲ್ಲ. ಸೊ ಹಂಗೆ ನಾವು ಅದೇ ಹೋದ್ವಿ ಅಲ್ರಿ. ಹೆಚ್ಚು ಕಡಿಮೆ ನಾವು ಇಲ್ಲಿಂದ 10 ಗಂಟೆ ಎಲ್ಲ ಬಿಟ್ಟಿದ್ವಿ. ಮನೇನ 9 ಗಂಟೆಗೆ ಬಿಟ್ವಿ. 9 ಗಂಟೆಗೆ ಮನೆ ಎಲ್ಲ ಬಿಟ್ವಿ ಅಂತಂದ್ರೆ ನಮಗೆಲ್ಲ ಬಸ್ ಎಲ್ಲ ಸಿಗ್ಬೇಕಂದ್ರೆ 10 ಗಂಟೆ. 10 ಗಂಟೆಗೆ ನಾವು ಬಿಟ್ರೆ ಅಲ್ಲಿ 12ವರೆಗೆ ನಾವಿದ್ವಿ. 12ವರೆ ಟೈಮಿಗೆಲ್ಲ ನಾವು ಹೋದ್ವಿ ಅಂತ ಹೇಳ್ಬೋದು. ಹೋಗಿ ಇದು ನಮ್ದು ಆ ಪ್ಲೇಸ್, ಅಲ್ಲೊಂದು ದೇವಸ್ಥಾನನೂ ಇತ್ತು. ಹಂಗೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡ್ರಿ ಸೃಜನಂದು ಗೊಬ್ಬಿದು ಚೀರಾಡಿ ಎಲ್ಲಿ ಹೋದ್ರು ಅವ್ರಿಬ್ಬರದ್ದು ಗದ್ಲಿರೋದನ್ನು ನೋಡ್ರಿ ಇಲ್ಲಿ ಯಾವ ರೀತಿ ಮಾಡಾಕತ್ತಾರ. ಬಾ ಬಾ ಅಲ್ಲಿ ಜಾತಿ ನೀ ಕೈ ಹಿಡ್ಕೊ, ಆಗಲ್ಲ ಹಿಂಗೆ ಸುಮ್ಮನೆ ಹಿಡ್ಕೊ, ಹಗುರು ಬನ್ನಿ. ದೀಪ ಹಿಡಿತಾಳೆ, ದೀಪ. ಈ ರೀತಿ ಹೋದಲ್ಲೆಲ್ಲ ಅವ್ರದ್ದು ಗದ್ದಲನೇ ಇರ್ತೈತೆ ನೋಡ್ರಿ. ಹಂಗೆ ಇಬ್ಬರು ಅಲ್ಲೆಲ್ಲ ಗುಡ್ಯಾಗೆಲ್ಲ ಇಬ್ಬರು ಸೇರಿ ಗದ್ದಲ ಮಾಡತ್ತಿದ್ರು. ಆಕಿ ನಡ್ಕೊತ ಬರಾಕತ್ತಾಳೆ, ಅವ ಆಕೆ ಕೈ ಹಿಡ್ಕೊಂಡು ಬರ್ತಾನಿಲ್ಲ ಅಂತಲ್ಲ, ಅದ್ರ ಜಗ್ ಅವನ ಸ್ಪೀಡಿಗೆ ಆಕಿ ಬರ್ಬೇಕಲ್ರಿ. ಆ ರೀತಿ ಮಾಡ್ತಿರ್ತಾರೆ ಇಬ್ಬರು. ಹಂಗೆ ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಲ್ರಿ. ಅದು ಕುಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನ. ನಮ್ಗೆ ಗೊತ್ತಿರಲಿಲ್ಲ ಆ ದೇವಸ್ಥಾನ ಅದೇ ದೇವ್ರದ್ದು ದೇವಸ್ಥಾನ ಅಂತಲೂ ಗೊತ್ತಿರಲಿಲ್ಲ. ಹಂಗೆ ಅಲ್ಲಿ ನಾವು ಅಂದರೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಬೇರೆ ಕೆಲ್ಸಕ್ಕೆ ಹೋಗಿದ್ವಿ. ಅಲ್ಲೇ ದೇವಸ್ಥಾನ ಇತ್ತದು. ಹಾಗಾಗಿ ಅಲ್ಲೇ ಎಲ್ಲ ನಾವು ಹೋಗಿದ್ದ ಕೆಲಸದ್ದು ಅಲ್ಲೇ ಇತ್ತು, ಅದೊಂದು ದೇವಸ್ಥಾನವೂ ಅಲ್ಲೇ ಇತ್ತು. ಹಂಗಾಗಿ ಮತ್ತೆ ಹೋಗಿ ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ. ಮಾಡ್ಕೊಂಡಾದ್ಮೇಲೆ ಮತ್ತು ಅವರ ಪ್ರಸಾದದ್ದು ಐತಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ, ಹಂಗಾಗಿ ಮತ್ತೆ ಪ್ರಸಾದ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಅದನ್ನು ಚಲೋ ಇತ್ತು ಅಲ್ಲೆಲ್ಲ ಸುತ್ತಮುತ್ತಲು. ಹಾಗಾಗಿ ಅದನ್ನೆಲ್ಲ ಒಂದು ಸ್ವಲ್ಪ ಈ ರೀತಿ ಇರ್ತೈತೆ ಅಂತ ನನಗೂ ಗೊತ್ತಿರಲಿಲ್ಲ. ಹೋದ್ಮೇಲೆ ಗೊತ್ತು ಚಂದ ಇತ್ತೆಲ್ಲ. ಹಾಗಾಗಿ ಎಲ್ಲನೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ನೋಡಿರಿ ಅಲ್ಲೇನೂ ಸೃಜನನ ಗದ್ದಲ ನೋಡಿರಿ. ಅಲ್ಲೆಲ್ಲ ನೀರೆಲ್ಲ ಇತ್ತಲ್ಲ, ಅಲ್ಲೆಲ್ಲ ಗದ್ದಲ ಮಾಡತ್ತಿದ್ದ. ಅಲ್ಲಿ ಹೋಗೋಣ ಮಮ್ಮಿ, ಇಲ್ಲಿ ಹೋಗೋಣ ಮಮ್ಮಿ, ಅದನ್ನು ಮಾಡೋಣ ಮಮ್ಮಿ, ಇದನ್ನು ಮಾಡೋಣ ಮಮ್ಮಿ ಅಂಥೇಳಿ ಈ ರೀತಿ ಎಲ್ಲ ಮಾಡತ್ತಿದ್ದ ನೋಡಿರಿ. ಎಲ್ಲ ಚಲೋ ಇತ್ತು. ಈ ರೀತಿ ನೀರಿದ್ದು ಹೊಂಡೆಲ್ಲ ಇತ್ತು, ಚಂದ ಇತ್ತು ನೋಡೋಕ್ಕೆಲ್ಲ. ಅಂದರೆ ತೋಟದಂಗೆಲ್ಲ ಇತ್ತು, ಚಲೋ ಇತ್ತು ಪ್ಲೇಸ್. ಈ ರೀತಿಯಾಗಿ ನೋಡಿರಿ ನೀವು. ಆಮೇಲೆ ಹಂಗೆ ಸೃಜನಂದು ಗದ್ದಲನೂ ಇತ್ತು ಅದ್ರ ಕೂಡ. ನಮ್ಗೆ ಅವು ಎಲ್ಲಿ ಹೋದ್ರೂ ಒಟ್ಟು ಸುಮ್ಮನೆ ಇರೋಂಗಿಲ್ಲ. ಏನಾರು ಒಂದು ಹಂಗಾಯ್ತು ಹಿಂಗಾಯ್ತು ಅಂಥೇಳಿ ಏನಾದರೂ ಒಂದು ಮಾಡ್ತಿರ್ತಾನೆ. ಹಂಗೆ ಇಲ್ಲೆಲ್ಲ ನೀರಾಗ ಮೀನೆಲ್ಲ ಸಣ್ಣ ಬರಾಕತ್ತಿದ್ವ. ಅದ್ರದ್ದು ನೋಡ್ರಿ ಈಗ ಅದನ್ನು ಹಿಡಿದು ಕೊಡು ಅಂತೆಲ್ಲ ಹೇಳ್ತಿರ್ತಾನೆ. ಆ ರೀತಿ ಮಾಡ್ತಿರ್ತಾನೆ ನೋಡ್ರಿ. ಹಿಡಿ, ನಾನು ಅಲ್ಲಿ ನೀರು ಹಿಡಿಬೇಕು. ಏನು ಮಾಡ್ತಿ? ನೀ ಏನು ಮಾಡವ ಮೀನು ತೊಗೊಂಡು ಕಡಿತಾವಪ್ಪ. ಮೀನು ವಿಡಿಯೋ ಮಾಡ್ಕೊಪ್ಪ. ಮೀನು ತೋರಿಸಿ. ಇಳಿಬೇಡ, ಇಲ್ಲೇ ನಿಂದ್ರಿ. ನೀ ಇಳಿದೆ ಅಂದ್ರೆ ಹೊಕ್ಕ ಹೋಗ್ರೆ ನಾವು ಛೇ ಹೋಗಿ ಅಲ್ಲದಾವ ಸುಮ್ಮನೆ. ಇಲ್ಲದಾವ ಸುಮ್ಮನೆ ಇರ್ಸಿದ್ರು ಇಂಥ ಮಾಡಾಕಲ್ಲ. ವಿಡಿಯೋ ಯಪ್ಪ ಬಾ ನೀನು ಸುಜನ ಬಾ. ಸಾಕು ಬಾ.
ಈ ರೀತಿ ಮಾಡ್ತಿರ್ತಾನೆ ನೋಡ್ರಿ. ಎಲ್ಲೋದ್ರೂ ಅವ್ನ್ದು ಒಟ್ಟು ಗದ್ದಲನ ಅವಂದ ಅಂತಲ್ರಿ, ಆಲ್ಮೋಸ್ಟ್ ಮಕ್ಕಳೆಲ್ಲ ಹಂಗೆ ಮಾಡ್ತಾರಂತನ ಅನ್ಕೊತೀನಿ. ಎಲ್ಲಿ ಹೋಗಿರ್ತೀವಿ ಅಲ್ಲಿ ಕಾಡೋದು, ಸುಮ್ಮನೆ ಇರಂಗಿಲ್ಲ, ಹೇಳ್ದಂಗೆ ಕೇಳಂಗಿಲ್ಲ. ಅಲ್ಲಿ ಏನು ಹೋದಲ್ಲಿ ಒಂದು ಏನಾರು ಕಿತಾಪತಿ ಮಾಡೋದು, ಬರೀ ನಾವು ಹೋಗಿದ್ದ ಕೆಲಸ ಬಿಟ್ಟು ಬರೀ ಅವ್ರನ್ನ ಸಂಭಾಳಿಸೋದನ್ನ ಆಗಿಬಿಟ್ಟಿರ್ತೈತೆ. ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ ಅಂಥೇಳಿ ಇದನ್ನು ಮಾಡೋದಾಗಿರ್ತೈತೆ ಅಂತ ಅನ್ನಿಸ್ತೈತೆ ಆಲ್ಮೋಸ್ಟ್. ಹಂಗೆ ಅವ ಆ ರೀತಿ ಮಾಡ್ತಿರ್ತಾನೆ. ಹಂಗೆ ಹಾಕಿ ಅಲ್ಲೆಲ್ಲ ಪ್ರಸಾದಕ್ಕೆ ಅಂತೇಳಿ ಕುಂತೀವಿ. ಎದ್ದು ಓಡಾಡಕತ್ಬಿಟ್ಟು ಮೈ ಮೇಲೆ ಕುಂದ್ರಂಗಿಲ್ಲ. ಎದ್ದು ಓಡಾಡೋದು ನನಗೆ ಎಲ್ಲಿ ಮತ್ತು ಯಾರು ಪ್ಲೇಟ್ ಹೋಗಿ ಬಡಿತಾಳೋ ಅನ್ನೋ ಹೆದ್ರಿಕೆ ನಂಗೆ. ಆ ರೀತಿ ಮಾಡ್ತಿರ್ತಾರೆ. ಕುಂತ್ಕೊಂಡು ಸಮಾಧಾನದಿಂದ ಹೋಗಿ ಊಟನೂ ಮಾಡೀವಿ ಅನ್ನಂಗಿಲ್ಲ. ಆಮೇಲೆ ಅದನ್ನ ಏನು ನಾವು ಓದಿದ್ವ ಜಾಗ ಎಲ್ಲ ಚೆಂದಾಗಿ ನೋಡಿಕೊಂಡು ಮಾಡಿಕೊಂಡು ಬಂದೀವಿನೂ ಅನ್ನಂಗಿಲ್ಲ. ಬರೀ ಇವ್ರನ್ನ ನೋಡೋದು, ಇವ್ರನ್ನ ಸಂಭಾಳಿಸೋದು, ಇದೇ ಆಗ್ಬಿಟ್ಟಿರ್ತೈತೆ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಮಮ್ಮೀಸಿಗೆಲ್ಲ ಗೊತ್ತಿರ್ತೈತೆ ಅದು. ಹಂಗಾಗಿರ್ತೈತಿ. ಹಂಗೆ ಹೋಗಿದ್ದನ್ನೆಲ್ಲ ಕೆಲಸ ಆಯ್ತು. ಅದನ್ನ ಮುಗಿಸ್ಕೊಂಡು ಮತ್ತು ರಿಟರ್ನ ಬರಾಕತ್ತಿದ್ವಿ ನೋಡ್ರಿ. ಈ ರೀತಿ ಬಸ್ಸಿಗೆ ಬಂದ್ವಿ. ವಾಪಸ್ ಅಲ್ಲಿಂದ 3 ಗಂಟೆ ಎಲ್ಲ ಹಿಂಗೆ ಬಿಟ್ವಿ. ಊರಿಗೆ 6 ಗಂಟೆ ಈ ರೀತಿಯಾಗಿ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ನನ್ನ ಒಂದು ವಿಡಿಯೋ ನೋಡಾಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ಇನ್ನೊಂದು ಅಂತ ಹೇಳಿದ್ರೆ ಯಾಕೆ ಹೋಗಿದ್ವಿ, ಏನು ಹೋಗಿದ್ವಿ ಅಂತೇಳಿ ನಿಮ್ಮ ಜೊತೆಗೆ ಆದಷ್ಟು ಲಗೂನ ಅದನ್ನು ಶೇರ್ ಮಾಡ್ಕೊತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬಾಯ್.